ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಕ್ರಮ ಪ್ರಕರಣ ನ್ಯಾಯಾಂಗ ತನಿಖಾ ವರದಿಯನ್ನ ಬಹಿರಂಗಕ್ಕೆ ಇದೀಗ ರೈತರು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರಕ್ಕೆ ಸಲ್ಲಿಕೆಯಾದಂತಹ ವರದಿಯನ್ನ ಬಹಿರಂಗ ಮಾಡಿ ಅಂತ ಇದೀಗ ಒತ್ತಾಯ ಮಾಡ್ತಾ ಇದ್ದಾರೆ ರೈತರು. ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿರುವಂತಹ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ, ಬೆಳಗಾವಿ, ಧಾರವಾಡ, ಉತ್ತರ ಕನ್ನಡದ 18,000 ರೈತರು ಸದಸ್ಯರು ಹಿಂದಿನ ಆಡಳಿತ ಮಂಡಳಿಯ ಅಕ್ರಮ ಬಹಿರಂಗಕ್ಕೆ ಇದೀಗ ರೈತರು ಒತ್ತಾಯದ ಕೂಗುಗಳನ್ನು ಬರ್ತಾ ಇರುವಂಥದ್ದು. 2017-18ನೇ ಸಾಲಿನಲ್ಲಿ ಕಬ್ಬು ಪೂರೈಸಿದ ರೈತರ ಬಿಲ್ ಇನ್ನೂ ಕೂಡ ಬಾಕಿ ಇದೆ. ಪ್ರತಿ ಟನ್ ಕಬ್ಬಿಗೆ 594 ರೂಪಾಯಿಯಂತೆ 7.80 ಕೋಟಿ ಹಣ ಬಾಕಿ ಇರುವಂಥದ್ದು. ಕಾರ್ಖಾನೆ ಗೋದಾಮಿನಲ್ಲಿದ್ದಂತಹ ಸಕ್ಕರೆ ಅಕ್ರಮವಾಗಿ ಮಾರಾಟವಾಗಿತ್ತು. ಗೋದಾಮಿನಲ್ಲಿದ್ದ 18,412 ಕ್ವಿಂಟಾಲ್ ಸಕ್ಕರೆ ಅಕ್ರಮ ಮಾರಾಟ ಆಗಿತ್ತು. ಅಕ್ರಮದ ವಿರುದ್ಧ ನಿರಂತರ ಹೋರಾಟವನ್ನು ಮಾಡಿಕೊಂಡೇ ಬಂದರು ರೈತರು. ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಎಸ್ ಇಂಗಳಗಿ ನೇತೃತ್ವದಲ್ಲಿ ತನಿಖೆ ನಡೆದಿತ್ತು. ಸದ್ಯ 3 ತಿಂಗಳ ಸಮಗ್ರ ತನಿಖೆ ಬಳಿಕ ಸರ್ಕಾರಕ್ಕೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ರೈತರ ಹಿತದೃಷ್ಟಿಯಿಂದ ತನಿಖಾ ವರದಿ ಬಹಿರಂಗ ಮಾಡಿ ಅಂತ ಇದೀಗ ರೈತರು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಷಯ ಸುದ್ದಿ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಸನ್ 2017-18ರಲ್ಲಿ ರೈತರು ಕಬ್ಬು ಪೂರೈಸಿದಂಥ ರೈತರಿಗೆ 594 ರೂಪಾಯಿರಂತೆ ಸುಮಾರು 4,000 ಜನರಿಗೆ ಅಮೌಂಟನ್ನು ಬಾಕಿ ಕೊಡಬೇಕಾಗಿತ್ತು. ಆಮೇಲೆ ಅದೇ ಸಂದರ್ಭದಲ್ಲಿ ಗೋದಾಮಿನಲ್ಲಿ ಅಕ್ರಮವಾಗಿ ಸುಮಾರು 18,000 ಕ್ವಿಂಟಲ್ ಸಕ್ಕರೆ ಅಕ್ರಮ ದಾಸ್ತಾನು ಸಿಕ್ಕಿತ್ತು. ಕಾನೂನು ಬಾಹಿರ ವ್ಯವಸ್ಥಾಪಕ ನಿರ್ದೇಶಕರ ನೇಮಕಾತಿ, ಸಕ್ಕರೆ ಮಾರಾಟ ಮತ್ತು ಸಾಮಗ್ರಿ ನಡೆದ ಖರೀದಿ ಅವ್ಯವಹಾರಗಳು, ಈ ಎಲ್ಲ ಅಕ್ರಮ ವ್ಯವಹಾರಗಳನ್ನು ತನಿಖೆ ನಡೆಸಿ ಯೋಗ್ಯ ಕ್ರಮ ಕೈಗೊಳ್ಳುವ ಸಂಬಂಧವಾಗಿ ನಾವೆಲ್ಲ ಭಾರತೀಯ ಕೃಷಿ ಸಮಾಜ ಸಂಘಟನೆ ಹಾಗೂ ವಿವಿಧ ರೈತ ಸಂಘ ನೇತೃತ್ವದಲ್ಲಿ ಸಕ್ಕರೆ ಕಾರ್ಖಾನೆಯ ಮುಂದೆ ಹೋರಾಟ ಮಾಡಿದ ಪ್ರಯುಕ್ತವಾಗಿ 30/11/2022ರಂದು ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1964ರಲ್ಲಿ ವಿಚಾರ ಮಾಡಬೇಕಂತೇಳಿ ಮಾನ್ಯ ಸಕ್ಕರೆ ಆಯುಕ್ತರು ಆದೇಶವನ್ನು ಹೊರಡಿಸಿದರು. ಆ ಆದೇಶಕ್ಕೆ KN ರಾಜಣ್ಣ ಸಹಕಾರ ಸಚಿವರ ಸಮಕ್ಷಮದಲ್ಲಿ ಅದಕ್ಕೆ ಆದೇಶವನ್ನು ರದ್ದು ಮಾಡಿದ ಪ್ರಯುಕ್ತವಾಗಿ ನಾವೆಲ್ಲ ಭಾರತೀಯ ಕೃಷಿ ಸಮಾಜ ಸಂಘಟನೆಯಿಂದ ಸತತ ನಿರಂತರವಾಗಿ ಹೋರಾಟ ಮಾಡಿದ ಪ್ರಯುಕ್ತವಾಗಿ ಮಾನ್ಯ ಕಬ್ಬು ಆಯುಕ್ತರು ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಎಸ್ ಇಂಗಳಗಿ ಮತ್ತು ಸಹಕಾರ ಇಲಾಖೆ ಅಪರ ನಿಬಂಧಕರಂತ ನಿವೃತ್ತ ಶ್ರೀ SM ಕಲುತೆ ಅವರ ವಿಚಾರಣಾಧಿಕಾರಿಯಾಗಿ ನೇಮಿಸಿ 2018ರಿಂದ 2023ರವರೆಗೆ ತನಿಖೆ ಕೈಗೊಳ್ಳುವಂತೆ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರು ಜಂಟಿ ತನಿಖೆಗೆ ಆಗಸ್ಟ್ ತಿಂಗಳಲ್ಲಿ ಆದೇಶ ಮಾಡಿದರು.